ಓಂ ಭಾಸ್ಕರಾಯ ನಮಃ. ನಿತ್ಯಭಕ್ತಿ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ ದಕ್ಷಿಣಾಯನ ಪ್ರಾರಂಭ ಆಗಿದೆ. ನಮಗೆಲ್ರಿಗೂ ಗೊತ್ತು, ಉತ್ತರಾಯಣ ದಕ್ಷಿಣಾಯನ ವರ್ಷದಲ್ಲಿ 6 ತಿಂಗಳು ನಾವು ಉತ್ತರಾಯಣ ಕಾಲ, ಇನ್ನು 6 ತಿಂಗಳು ದಕ್ಷಿಣಾಯನ ಕಾಲ. ಏನು ಈ ದಕ್ಷಿಣಾಯನದ ಮಹತ್ವ, ಇಲ್ಲಿ ಹೇಗಿರಬೇಕು, ಯಾವ ರೀತಿ ಈ ದಕ್ಷಿಣಾಯನವನ್ನು ಉಪಯೋಗಿಸ್ಕೋಬೇಕಾಗಿರುತ್ತೆ, ದಕ್ಷಿಣಾಯನದ ಮಹತ್ವ ವಿಶೇಷಗಳೇನು ಅಂತಕ್ಕಂಥದ್ದನ್ನು ನಾವು ಇವತ್ತಿನ ದಿವಸ ತಿಳ್ಕೊಳ್ಳೋಕೆ ಹೋದಾಗ, ದಕ್ಷಿಣಾಯನ ಈಗ 16ನೇ ತಾರೀಕು 7ನೇ ತಿಂಗಳು 2025ರಿಂದ ಮುಂದೆ ಜನವರಿ 14ರ ತನಕ ಈ ದಕ್ಷಿಣಾಯನ ಅಂದರೆ ಕರ್ಕಾಟಕ ರಾಶಿಗೆ ಜಗದ ಚಕ್ಷು ಆಗಿರ್ತಕ್ಕಂಥವರು, ಆರೋಗ್ಯಂ ಭಾಸ್ಕರಾದಿಚೇತ್ ಆರೋಗ್ಯ ಕೊಡ್ತಕ್ಕಂಥ, ಪೂರ್ಣ ಆರೋಗ್ಯ ಕೊಡ್ತಕ್ಕಂಥ ಸೂರ್ಯ ಭಗವಾನರು ಕರ್ಕಾಟಕ ರಾಶಿಗೆ ಪ್ರವೇಶ ಮಾಡಿ ಅಲ್ಲಿಂದ ಮಕರ ರಾಶಿಗೆ ಹೋಗೋ ತನಕ ನಾವು ಇದನ್ನು ಈ 6 ತಿಂಗಳನ್ನು ದಕ್ಷಿಣಾಯನ ಅಂತ ಕರಿತೀವಿ. ಇನ್ನು ದಕ್ಷಿಣಾಯನ ಅಂತ ಹೇಳಿದ್ರೆ ರಾತ್ರಿ ಜಾಸ್ತಿ ಇರ್ತಕ್ಕಂಥದ್ದು, ಹಗಲು ಕಡಿಮೆ ಇರ್ತಕ್ಕಂಥದ್ದು. ಉತ್ತರಾಯಣ ಅಂತ ಹೇಳಿದ್ರೆ ಮಕರ ರಾಶಿಯಿಂದ ಕರ್ಕಾಟಕ ರಾಶಿಯ ತನಕ ಸೂರ್ಯ ಭಗವಾನರು ಸಂಚಾರ ಮಾಡ್ತಕ್ಕಂಥ ಕಾಲವನ್ನು ನಾವು ಉತ್ತರಾಯಣ ಅಂತೀವಿ. ಈಗ ನಾವೆಲ್ಲರೂ ಸಹ ಈ ದಕ್ಷಿಣಾಯನಕ್ಕೆ ಪ್ರವೇಶವನ್ನು ಕೂಡ ಮಾಡಿದ್ದೀವಿ. ಇದನ್ನೇ ನಾವು ಕರ್ಕಾಟಕ ಸಂಕ್ರಾಂತಿ ಅಂತ ಕರಿತೀವಿ. ಅದನ್ನು ಮಕರ ಸಂಕ್ರಾಂತಿ, ಇದನ್ನು ಕರ್ಕಾಟಕ ಸಂಕ್ರಾಂತಿ ಅಂತ ಹೇಳ್ತೀವಿ. ಉತ್ತರಾಯಣದಲ್ಲಿ ದೈವಿಕ ಅಂಶಗಳು, ದೈವಿ ಪ್ರಭಾವ ಜಾಸ್ತಿ ಇರುತ್ತೆ, ದೈವಿ ಲಹರಿಗಳು ಜಾಸ್ತಿ ಇರುತ್ತೆ. ಇನ್ನು ದಕ್ಷಿಣಾಯನದಲ್ಲಿ ದೈವಿ ಲಹರಿಗಳೂ ಇರುತ್ತೆ, ಜೊತೆಗೆ ಪಿತೃಗಳ ಲಹರಿಗಳು ಕೂಡ ಜಾಸ್ತಿ ಇರ್ತಕ್ಕಂಥದ್ದು. ನಮ್ಮ ಪೂರ್ವಿಕರು, ನಮ್ಮ ಈ ದೇಹಕ್ಕೆ ಕಾರಣೀಭೂತರಾಗಿರ್ತಕ್ಕಂಥವರು, ನಮ್ಮ ಪೂರ್ವ ವಂಶಜರು, ಇವರೆಲ್ಲರೂ ಕೂಡ ನಮಗೆ ಕಾಯ್ತಾ ಇರ್ತಾರೆ, ನಮ್ಮನ್ನು ಕಾಯ್ತಾ ಇರ್ತಾರೆ. ಆದರೆ ಉತ್ತರಾಯಣದಲ್ಲಿ ಸ್ವಲ್ಪ ಭಗವಂತನ ಕೃಪೆ ಇರುತ್ತೆ. ಅದರೊಂದಿಗೆ ವಿಷ್ಣು ಭಗವಾನರು, ಸಾಕ್ಷಾತ್ ಸ್ಥಿತಿಕಾರಕ ಆಗಿರ್ತಕ್ಕಂಥ ವಿಷ್ಣು ಭಗವಾನರು ಶಯನಾವಸ್ಥೆಯಲ್ಲಿ 6 ತಿಂಗಳು, ಅಂದರೆ ಈ ಒಂದು ಸಮಯದಲ್ಲಿ ವಿಷ್ಣು ಭಗವಾನರು ಶಯನಾವಸ್ಥೆಯಲ್ಲಿರ್ತಕ್ಕಂಥದ್ದನ್ನು ಕೂಡ ಆಗಿರುತ್ತೆ. ಇನ್ನು ನಾವು 6 ತಿಂಗಳ ಉತ್ತರಾಯಣ, 6 ತಿಂಗಳ ದಕ್ಷಿಣಾಯನ. ಉತ್ತರಾಯಣದಲ್ಲಿ ಸೂರ್ಯ ಭಗವಾನರು ಮಕರ, ಕುಂಭ, ಮೀನ, ಮೇಷ, ವೃಷಭ, ಮಿಥುನ ತನಕ ಹೋಗ್ತಾರೆ. ಹಾಗೆ ದಕ್ಷಿಣಾಯನದಲ್ಲಿ ಕರ್ಕಾಟಕ, ಸಿಂಹ, ಕನ್ಯಾ, ತುಲಾ, ವೃಶ್ಚಿಕ, ಧನುಸ್ಸು ರಾಶಿಯ ತನಕ ಸಂಚಾರ ಮಾಡ್ತಾ ಇರ್ತಾರೆ. ಸೂರ್ಯ ಈಶಾನ್ಯದಲ್ಲಿ ಪ್ರಯಾಣ ಮಾಡೋದನ್ನು ಉತ್ತರಾಯಣ ಅಂತ ಕರಿತೀವಿ. ಸೂರ್ಯ ಭಗವಾನರು ಈಶಾನ್ಯದಲ್ಲಿ ಪ್ರಯಾಣ ಅದಕ್ಕೆ ದೇವತೆಗಳಿಗೆ ಉತ್ತರಾಯಣ ಹಗಲಾಗಿರುತ್ತೆ, ದಕ್ಷಿಣಾಯನ ದೇವತೆಗಳಿಗೆ ರಾತ್ರಿ ಆಗಿರುತ್ತೆ. ದಕ್ಷಿಣಾಯನದಲ್ಲಿ ಸೂರ್ಯ ಅಂದರೆ ಎಲ್ಲೋ ಒಂದು ಕಡೆ ವಿಶೇಷವಾಗಿ ದಕ್ಷಿಣಾಯನದಲ್ಲಿ ಸೂರ್ಯ ಯೋಗ ನಿದ್ರೆಯಲ್ಲಿ ಕಣ್ತಕ್ಕೊಂಡು ಇರ್ತಾರೆ, ಯೋಗ ಮಾಡ್ತಾ ಇರ್ತಾರೆ, ಯೋಗ ನಿದ್ರೆಯಲ್ಲಿರ್ತಾರೆ. ಹಾಗಾಗಿನೇ ದಕ್ಷಿಣಾಯನದಲ್ಲಿ ಸೂರ್ಯನ ಅಂಶ ಸ್ವಲ್ಪ ಕಡಿಮೆ ಇರುತ್ತೆ, ಸೂರ್ಯನ ಪ್ರಖರತೆ, ಸೂರ್ಯನ ಕಿರಣಗಳು ಸ್ವಲ್ಪ ಕಡಿಮೆ ಇರುತ್ತೆ. ಹಾಗಾಗಿನೇ ಈ ಮಾಸದಲ್ಲಿ ನಾವೇನು ಮಾಡಬೇಕು, ಆರೋಗ್ಯ ಚೆನ್ನಾಗಿರಬೇಕು, ಐಶ್ವರ್ಯ ಬರಬೇಕು, ಕುಟುಂಬ ಸಮೃದ್ಧಿಯಿಂದ ಇರಬೇಕು, ಎಲ್ಲರೂ ಕೂಡ ಪರಿಪೂರ್ಣವಾಗಿರಬೇಕು, ಸಂತೋಷವಾಗಿರಬೇಕು ಅಂದರೆ ನಾವೇನು ಮಾಡಬೇಕು, ಈ ಕಾಲದಲ್ಲಿ ಮಾಡ್ತಕ್ಕಂಥ ಉಪವಾಸ, ಈ ಕಾಲದಲ್ಲಿ ಮಾಡ್ತಕ್ಕಂಥ ಪೂಜೆ, ಇವೆಲ್ಲವೂ ಕೂಡ ಭಾಳಷ್ಟು ವಿಶೇಷವಾಗಿರುತ್ತೆ. ಹಾಗಾಗಿನೇ ಅರ್ಚಕರಿರ್ಬೋದು, ಯೋಗಿಗಳಿರ್ಬೋದು, ಮಹನೀಯರಿರ್ಬೋದು, ಇವರೆಲ್ಲರೂ ಕೂಡ ಈ ಸಮಯದಲ್ಲಿಯೇ ಚಾತುರ್ಮಾಸ ವ್ರತವನ್ನು ದೀಕ್ಷೆಯನ್ನು ಪಡ್ಕೊಂಡು ಈ ಚಾತುರ್ಮಾಸ ವ್ರತವನ್ನು ಕೂಡ ಆಚರಣೆ ಮಾಡಿಕೊಂಡು ಭಗವಂತನ ಒಂದು ಆರಾಧನೆಯಲ್ಲೂ ಕೂಡ ಇರ್ತಾರೆ. ಹೇಗೆಂದರೆ ಈ ಸಮಯದಲ್ಲಿ ಪೂರ್ವಜರ ಪೂಜೆ, ಮಹಾಲಯ ಅಮಾವಾಸ್ಯೆ ಇರ್ಬೋದು, ವೈಜ್ಞಾನಿಕವಾಗಿ ಸೂರ್ಯನ ಕಿರಣ ಕಡಿಮೆ ಇರತಕ್ಕಂಥದ್ದು, ಹಾಗೆ ವಿಷ್ಣು ಕೂಡ ನಿದ್ರೆಯಲ್ಲಿ, ಯೋಗ ನಿದ್ರೆಯಲ್ಲಿ ಇರ್ತಕ್ಕಂಥದ್ದು, ಇದೆಲ್ಲ ಗಮನಿಸಿದಾಗ ಪೂಜಾ ಪುನಸ್ಕಾರಗಳಿಗೆ ಹೆಚ್ಚು ಪ್ರಾಶಸ್ತ್ಯ ಇರ್ತಕ್ಕಂಥದ್ದು. ಆಮೇಲೆ ನೀರು ಸ್ನಾನಕ್ಕೆ ಹೆಚ್ಚು ಪ್ರಾಶಸ್ತ್ಯ. ಆ ನೀರನ್ನು ಸ್ನಾನವನ್ನು ನೀವು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಗಂಗೇಚ ಯಮುನೇಚ ಇವ ಗೋದಾವರಿ ನರ್ಮದೆ ಸಿಂಧು ಕಾವೇರಿ ಜಲಸ್ಮಿನ್ ಸನ್ನಿಧಿಂ ಕುರುಂ, ಗಂಗೇಚ ಯಮುನೇಚ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲಸ್ಮಿನ್ ಸನ್ನಿಧಿಂ, ಈ ಮಂತ್ರ ಹೇಳ್ಕೊಂಡಿದ್ದೆ ಆದರೆ ತುಂಬಾ ಒಳ್ಳೆಯದಾಗುತ್ತೆ. ಯಾಕೆಂದರೆ ಈಗ ರೋಗ ನಿರೋಧಕ ಶಕ್ತಿ ಕಡಿಮೆ ಇರುತ್ತೆ. ಹಾಗಾಗಿನೇ ಪ್ರತಿದಿನ ಸೂರ್ಯ ನಮಸ್ಕಾರ ಮಾಡಲೇಬೇಕು. ದಕ್ಷಿಣಾಯನದಲ್ಲಿ ಪ್ರತಿದಿನ ಸೂರ್ಯನಿಗೆ ನಮಸ್ಕಾರ ಮಾಡೋದ್ರಿಂದ, ಹಾಗೆಯೇ ವಿಷ್ಣು ಸಹಸ್ರನಾಮ ಮನೆಯಲ್ಲಿ ಹೇಳ್ಕೊಳ್ಳೋದ್ರಿಂದ, ಓಂ ನಮೋ ಭಗವತೆ ವಾಸುದೇವಾಯ ಹೇಳ್ಕೊಳ್ಳೋದ್ರಿಂದ, ದಾನಗಳಿಂದ, ಅನ್ನದಾನದಿಂದ, ಹಾಲು ಮೊಸರು ತುಪ್ಪವನ್ನು ದಾನ ಮಾಡೋದ್ರಿಂದ, ಮತ್ತು ಗಾಯತ್ರಿ ಮಂತ್ರ ಹೇಳ್ಕೊಳ್ಳೋದ್ರಿಂದ ಸಾಕಷ್ಟು ಶುಭ ಆಗ್ತಕ್ಕಂಥ ಒಂದು ವಿಶೇಷವಾದ ಆಯನ ಅಂದರೆ ಅದು ದಕ್ಷಿಣಾಯನ ಕೂಡ ಆಗಿರುತ್ತೆ. ದಕ್ಷಿಣಾಯನವನ್ನು ನಾವು ಭಕ್ತಿಯಿಂದ ಆ ಆಯನವನ್ನು ಕಳೆದಿದ್ದೆ ಆದರೆ ಇಡೀ ಕುಟುಂಬ ಎಲ್ಲ ಕೂಡ ಸುಕ್ಷೇಮವಾಗಿರುತ್ತೆ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.